ಹೆಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಹಾವೇರಿ ನಗರದಲ್ಲಿರುವ ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಆಹಾರ ಸೇವಿಸಿದ ಬಳಿಕ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವ ಘಟನೆ ನಡೆದಿದೆ. ಹಾಸ್ಟೆಲ್ನಲ್ಲಿದ್ದ ಒಟ್ಟು 60 ವಿದ್ಯಾರ್ಥಿಗಳ ಪೈಕಿ 14 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಅಸ್ವಸ್ಥಗೊಂಡ ಎಲ್ಲ 14 ವಿದ್ಯಾರ್ಥಿಗಳನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿನ್ನೆ ರಾತ್ರಿ ವಿದ್ಯಾರ್ಥಿಗಳು ರೈಸ್, ಸಾಂಬಾರ್ ಹಾಗೂ ಹೋಳಿಗೆ ಊಟ ಸೇವಿಸಿದ್ರು. ಇಂದು ಬೆಳಗ್ಗೆ ಹಲವಾರು ವಿದ್ಯಾರ್ಥಿನಿಯರಿಗೆ ಹೊಟ್ಟೆ ನೋವು, ವಾಂತಿ ಹಾಗೂ ಭೇದಿ ಕಾಣಿಸಿಕೊಂಡಿದೆ. ಪರಿಸ್ಥಿತಿ ಗಂಭೀರವಾಗುತ್ತಿದ್ದಂತೆ ತಕ್ಷಣ ಎಲ್ಲ ಅಸ್ವಸ್ಥ ವಿದ್ಯಾರ್ಥಿಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾಸ್ಟೆಲ್ಗೆ ಪ್ರತಿದಿನ ಖಾಸಗಿ ಮೆಸ್ನಿಂದ ಊಟ ತಯಾರಿಸಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಮಸ್ಯೆ ಉಂಟಾದ ಬಳಿಕ ರಾಜೇಶ್ವರಿ ಮೆಸ್ ಸಿಬ್ಬಂದಿ ಆಸ್ಪತ್ರೆಯ ಎಲ್ಲಾ ಖರ್ಚನ್ನ ನಾವು ಭರಿಸುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ. ಮೆಸ್ ಸಿಬ್ಬಂದಿಯ ಈ ಹೇಳಿಕೆಯಿಂದಲೇ ಊಟದಲ್ಲಿ ಏರುಪೇರು ಆಗಿರುವ ಶಂಕೆ ಗಟ್ಟಿಯಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಕಳಪೆ ಮಟ್ಟದ ಆಹಾರ ವಿತರಣೆ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬರುತ್ತಿದೆ. ಇನ್ನು ಘಟನೆ ಸಂಬಂಧ ಹಾಸ್ಟೆಲ್ ವಾರ್ಡನ್ ಪರಾರಿಯಾಗಿರುವ ಮಾಹಿತಿ ಲಭ್ಯವಾಗಿದ್ದು, ಘಟನೆ ಕುರಿತು ಆರೋಗ್ಯ ಇಲಾಖೆ ಹಾಗೂ ಕಾಲೇಜು ಆಡಳಿತ ತನಿಖೆ ನಡೆಸಬೇಕೆಂಬ ಒತ್ತಾಯ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ವ್ಯಕ್ತವಾಗಿದೆ. ನಾವು ಡಿಮ್ಯಾಂಡ್ ಹಾಸ್ಟೆಲ್ ಕ್ಯಾಂಪಸ್ ಇದಾವ, ಅಲ್ಲಿ ಹಾಸ್ಟೆಲ್ನ ಸ್ಟಾರ್ಟ್ ಮಾಡಿಸ್ತೀವಿ. ಪೇರೆಂಟ್ಸ್ ಎಲ್ಲ ಕಳ್ಸ್ಕೊಂಡು ಡಿಸಿಷನ್ ನಾಳೆ ಸೀನಿಯರ್ ಸಿದ್ದು ಅಂತ ಇದ್ದಾರೆ, ಸಿದ್ದು ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಎಲ್ಲ ಒಂದು ಡಿಮ್ಯಾಂಡ್ ರೈಸ್ ಮಾಡಿ ಸ್ಟೂಡೆಂಟ್ಗಳಿಗೆ ಡಿಸಿ ಸರ್ ಇದು ಮಾಡಿ ಹಾಸ್ಟೆಲ್ ಕ್ಯಾಂಪಸ್ ಒಳಗಡೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಟೆಲ್ ಅಂತ ಈಗ ನೀವು ಒಂದು ಅಷ್ಟೆಲ್ಲ ಕಟ್ತಾರಲ್ಲ ಅಡ್ವಾನ್ಸ್ ಎಷ್ಟು ಕಟ್ಟಿದ್ರಿ? ಅದೇ ನಮ್ದು ಡಿಪೆಂಡ್ ಇರ್ತಕ್ಕಂಥದ್ದು ನೀವೆಲ್ಲ ಒಪ್ಪಿದ್ರೆ ಕೆಳಗಡೆ ನಮ್ಮ ಪೇರೆಂಟ್ಸ್ ಜೊತೆಗೆ ಒಂದು ರೌಂಡ್ ಮೀಟಿಂಗ್ ಮಾಡ್ತೀವಿ. ಈಗ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ತೀವಿ. ನಾನು ಹೇಳ್ದೆ ಎಲ್ಲರೂ ಸೇರಿ ಹೋಗಿ ಡಿ ಸಿ ಸರ್ ಭೇಟಿ ಆಗ್ತಾರೆ. ನಾನು ಮಾಡ್ತೀನಿ, ಭೇಟಿಯಾಗಿ ಸ್ಟೂಡೆಂಟ್ಸ್ನ ಭೇಟಿ ಮಾಡ್ಬೇಕು. ಡಿ ಸಿ ಬಂದಿರಲ್ಲ, ಭೇಟಿ ಮಾಡಿ ಅವ್ರನ್ನ ಕೇರ್ ಮಾಡಬೇಕು. ಅದಾದ ನಾಳೆ ಅವ್ರ ಟೈಮ್ ಒಂದು ಫಿಕ್ಸ್ ಮಾಡ್ತೀವಿ. ನೀವು ಇವತ್ತು ಡಿಸ್ಚಾರ್ಜ್ ಆದರೆ ಓಕೆ, ಸ್ವಲ್ಪ ಹುಷಾರಿದ್ರೆ ಹುಷಾರಾಗೋರು ಇಲ್ಲೇ ಇದ್ರ ಬಗ್ಗೆ ಎಲ್ಲ ಕಾಲೇಜ್ ಮ್ಯಾನೇಜ್ ಗೌರ್ಮೆಂಟ್ ನೋಡ್ಬೇಕು ಅಂತ ಡಿಮ್ಯಾಂಡ್. ಎರಡನೇದು ನಾಳೆ 11 ಗಂಟೆಗೆ ಪಿ ಸಿ ಸರ್ ಭೇಟಿಯಾಗಿ ಹಾಸ್ಟೆಲ್ ಅಲ್ಲಿ ಹಿಂದ್ಗಡೆ ಇದಾವಲ್ಲ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಹಾಸ್ಟೆಲ್ ಇದು ಮಾಡೋದು. ಮತ್ತು ಈ ಕಾಲೇಜ್ ಹಾಕ್ಲಿಕ್ಕಿನ ಹೊರಗಡೆ ನೀವು ದುಡ್ಡು ಕೊಟ್ಟು ಮೆಸ್ ಮಾಡೋದಕ್ಕಿಂತ ಈ ಡಿ ಸಿ ಎಮ್ ಇಲಾಖೆ ಸುಮಂತ್ ಕ್ಲಿನಿಕ್ ಇದಾವಲ್ಲ ಆ ಡಿಪಾರ್ಟ್ಮೆಂಟೇ ಹಾಸ್ಟೆಲ್ ನಡೆಸಿದ್ರೆ ಅನುಕೂಲ ಅಂತ ನಮ್ಗೊಂದು ಡಿಮ್ಯಾಂಡ್. ಅವ್ರು ಅಂತಂದ್ರೆ ಏನು ಮಾಡ್ತಾರೆ, ಫುಡ್ ಯಾವ ಊಟ ಕೊಡಬೇಕು, ಯಾವ ಊಟ ಕೊಡಬಾರ್ದು, ಮತ್ತು ಅವರಲ್ಲಿ ಸ್ವಲ್ಪ ಸರಿಲ್ಲ ಅಂತಂದ್ರೆ ಚೆಲ್ಲಿ ಬೇರೆ ಮಾಡ್ತಾರೆ. ಬಟ್ ಇವರು ದುಡ್ಡು ಕೊಟ್ಟರೆ ಮಾಡಲ್ಲ, ನನ್ನ ದುಡ್ಡು ಉಳಿದಿದೆ ಎಲ್ಲ ಮಾಡ್ತಾರೆ. ಈ ಥರ ನೀವು ಯಾರೇ ಆಫೀಸರ್ ಬಂದ್ರೆ ಆ ಥರ ನಾವು ರೈಸ್ ಮಾಡ್ಬೋದು. ಸರ್ ನಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಆಗಿಲ್ಲ ಸರ್, ನಮಗೆಲ್ಲ ಆಗಿತ್ತು. ಯಾಕಂದ್ರೆ ಇದು ಘಟನೆ ನಿಮಗೆಲ್ಲ ತುಂಬ ಖುಷಿ ವಿಚಾರ. ಮುಂದಿನ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ. ಸುಪ್ರೀಂ ಟಿವಿ, ಸುದ್ದಿ ನಿಮ್ಮ ಮನೆ ಬಾಗಿಲಿಗೆ.